ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ದಿಲ್ಲಿ ಉಗ್ರದಾಳಿಗೆ ಸಂಬಂಧಪಟ್ಟಂತೆ ಸ್ಫೋಟಕ ತಿರುವು ಸಿಕ್ಕಿದೆ. ಈ ಉಗ್ರದಾಳಿಯ ಹಿಂದೆ ಪಾಕಿಸ್ತಾನದ ಪಾತ್ರದ ಬಗ್ಗೆ ದೊಡ್ಡ ಸಾಕ್ಷ್ಯ ಸಿಕ್ಕಿದೆ. ಸ್ಫೋಟ ನಡೆದ ಸ್ಥಳದಿಂದ ದಿಲ್ಲಿ ಪೊಲೀಸರು ಅನೇಕ ವಸ್ತುಗಳನ್ನು ವಶಕ್ಕೆ ಪಡ್ಕೊಂಡಿದ್ರು. ಅದರಲ್ಲಿ 3 ಕಾರ್ಟ್ರಿಡ್ಜ್ಗಳು ಸಿಕ್ಕಿದ್ವು. 9 ಮಿಲಿಮೀಟರ್ನ ಕಾರ್ಟ್ರಿಡ್ಜ್ಗಳಿವು. ಆದರೆ ಅದು ಸಾಮಾನ್ಯ ಅಲ್ಲ, ಅವು ಆರ್ಮಿಗೆ ಸಂಬಂಧಪಟ್ಟಿದ್ದು ಅನ್ನೋದು ಗೊತ್ತಾಗಿದೆ. ಇದನ್ನ ನಾಗರಿಕರ ಬಳಕೆಗೆ ನಿಷೇಧ ಮಾಡಲಾಗಿದ್ದು, ಸೇನೆ ಮತ್ತು ಪೊಲೀಸರ ಬಳಿ ಮಾತ್ರ ಇದನ್ನ ಬಳಸೋಕೆ ಅನುಮತಿ ಇದೆ. ಹೀಗಾಗಿ ಈ ವಸ್ತು ಇವರ ಕೈಗೆ ಹೇಗೆ ಬಂತು? ಇದು ಪಾಕಿಸ್ತಾನದಿಂದ ಪೂರೈಕೆಯಾಗಿದ್ಯಾ ಅನ್ನೋ ತನಿಖೆ ನಡೀತಿದೆ. ಇದರ ಬಗ್ಗೆಯೇ ಈಗ ತನಿಖಾಧಿಕಾರಿಗಳು ತೀವ್ರ ತಪಾಸಣೆ ಶುರು ಮಾಡಿದ್ದಾರೆ. ಹಾಗೆ ಇದನ್ನ ಘಟನಾ ಸ್ಥಳದಲ್ಲೇ ಇದನ್ನ ಹಾರಿಸಲಾಯ್ತಾ ಅಥವಾ ಪೊಲೀಸರ ತನಿಖೆಯ ದಿಕ್ಕು ತಪ್ಪಿಸೋಕೆ ಯಾರಾದ್ರೂ ಇದನ್ನ ತಂದು ಇಲ್ಲಿ ಇಟ್ರಾ ಅಂತ ಫೋರೆನ್ಸಿಕ್ ಎಕ್ಸ್ಪರ್ಟ್ಗಳು ಪರಿಶೀಲಿಸುತ್ತಿದ್ದಾರೆ. ಇತ್ತ ಉಗ್ರ ಉಮರ್ ಮೊಹಮ್ಮದ್ ಬಗ್ಗೆನೂ ಒಂದಿಷ್ಟು ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ. ಈತ ಸ್ಫೋಟಕ ತಯಾರಿಸೋಕೆ ಅಲ್ ಫಲ್ಹಾ ಯೂನಿವರ್ಸಿಟಿಯ ಹತ್ತಿರದಲ್ಲಿರೋ ತನ್ನ ಮನೆಯೊಳಗೆ ಒಂದು ಪುಟ್ಟದಾದ ಲ್ಯಾಬ್ ಸೆಟಪ್ ಮಾಡಿದ್ದ. ಅಲ್ಲೇ ಸೈಲೆಂಟ್ ಆಗಿ ಉಗ್ರ ಚಟುವಟಿಕೆ ನಡೆಸ್ತಿದ್ದ. ಬೇರೆ ಬೇರೆ ತರಹದ ಸ್ಫೋಟಕಗಳನ್ನ ಟೆಸ್ಟ್ ಮಾಡಿದ್ದ. ಟೆಲಿಗ್ರಾಮ್ ಮೂಲಕ ಪಾಕಿಸ್ತಾನಿ ಹ್ಯಾಂಡ್ಲರ್ಗಳು ಶೇರ್ ಮಾಡೋ ಸ್ಫೋಟಕ ತಯಾರಿಸೋ ಟೆಕ್ನಿಕ್ಗಳನ್ನ ಇಲ್ಲೇ ಕೂತು ಟ್ರೈ ಮಾಡ್ತಿದ್ದ. ಇದಕ್ಕೆ ಸಂಬಂಧಿಸಿದ ಟೆಸ್ಟಿಂಗ್ ಎಕ್ವಿಪ್ಮೆಂಟ್ಗಳು ಸಿಕ್ಕಿವೆ ಅಂತ ತನಿಖಾ ಮೂಲಗಳು ಹೇಳಿವೆ. ಹಾಗೆ ದಿಲ್ಲಿ ದಾಳಿಗೆ ಬಳಸಲಾದ ಸ್ಫೋಟಕಗಳನ್ನ ಕೂಡ ಈ ಉಮರ್ ಇದೇ ತನ್ನ ಲ್ಯಾಬ್ನಲ್ಲಿ ಲಭ್ಯವಿದ್ದ ವಸ್ತುಗಳನ್ನ ಬಳಸಿಕೊಂಡು ಮಾಡಿರ್ಬೋದು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಹರಿಯಾಣದಲ್ಲಿ ಈತ ವಾಸ ಮಾಡ್ತಿದ್ದ ಮನೆ ಮೇಲೆ ಪೊಲೀಸರು ರೇಡ್ ಮಾಡಿದಾಗ ಈ ಎಲ್ಲ ವಿಚಾರಗಳು ಹೊರಬಿದ್ದಿವೆ. ಇನ್ನ ಉಗ್ರ ಉಮರ್ಗೆ ಅಕ್ರಮ ಮಾರ್ಗಗಳಿಂದ ಹಣ ಸಹಾಯ ಕೂಡ ಆಗ್ತಿತ್ತು. ಸುಮಾರು 20 ಲಕ್ಷ ರೂಪಾಯಿ ಫಂಡಿಂಗ್ ಪಡೆದಿದ್ದ. ಪಾಕ್ನ ಜೈಷ್ ಉಗ್ರ ಸಂಘಟನೆಯ ಹ್ಯಾಂಡ್ಲರ್ಗಳ ಮೂಲಕ ಹವಾಲಾ ನೆಟ್ವರ್ಕ್ನಿಂದ ಹಣ ಪಡೆದಿರಬಹುದು ಅಂತ ತನಿಖಾಧಿಕಾರಿಗಳು ರಿವೀಲ್ ಮಾಡಿದ್ದಾರೆ. ಇನ್ನ ದಿಲ್ಲಿ ಸ್ಫೋಟ ಸಂಬಂಧ ಜಮ್ಮು ಕಾಶ್ಮೀರದಲ್ಲೂ ಆಪರೇಷನ್ ಜೋರಾಗಿದೆ. ಅಲ್ಲಿನ ಅನಂತ್ನಾಗ್ ಜಿಲ್ಲೆಯಲ್ಲಿ ಕೌಂಟರ್ ಇಂಟೆಲಿಜೆನ್ಸ್ ರಾತ್ರೋರಾತ್ರಿ ಕಾಶ್ಮೀರ ಶಂಕಿತ ಮಹಿಳಾ ಡಾಕ್ಟರ್ನ ಮನೆಯೊಳಗೆ ರೇಡ್ ನಡೆಸಿದ್ದಾರೆ. ಈ ಡಾಕ್ಟರ್ ಹರಿಯಾಣ ಮೂಲದವರಾಗಿದ್ದು ಇಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿರೋದು ಗೊತ್ತಾಗಿದೆ. ಸದ್ಯ ಅಧಿಕಾರಿಗಳು ಆಕೆಯ ಫೋನ್ನ ವಶಕ್ಕೆ ಪಡೆದಿದ್ದಾರೆ. ಹಾಗೆ ಅನಂತ್ನಾಗ್ ಜಿಲ್ಲೆಯಲ್ಲಿ ಡ್ರೈ ಫ್ರೂಟ್ಸ್ ಮಾರಾಟ ಮಾಡ್ತಿದ್ದ ಬಿಲಾಲ್ ಅಹಮದ್ ವಾನಿ ಮತ್ತವರ ಮಗ ಜಾಸಿರ್ ಬಿಲಾಲ್ರನ್ನ ಕೂಡ ಕಾಶ್ಮೀರ ಪೊಲೀಸರು ಬಂಧಿಸಿ ಪ್ರಶ್ನೆ ಮಾಡ್ತಿದ್ದಾರೆ. ಅಂದ್ಹಾಗೆ ಈ ಬಿಲಾಲ್ ಅಹಮದ್ ವಾನಿ ದಿಲ್ಲಿ ಸ್ಫೋಟ ಪ್ರಕರಣ ಆರೋಪಿಗಳಲ್ಲಿ ಒಬ್ಬನಾಗಿರೋ ಡಾಕ್ಟರ್ ಮುಜಾಫರ್ ರಾಥರ್ನ ನೇಬರ್ ಎನ್ನಲಾಗಿದೆ. ಇನ್ನು ಸ್ನೇಹಿತರೆ, ಒಂದು ಕ್ವಿಕ್ ರಿಮೈಂಡರ್, ಆಲ್ರೆಡಿ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಶುರುವಾಗಿದೆ. ಎಕ್ಸ್ಕ್ಲೂಸಿವ್ ಮೆಂಬರ್ಸ್ ಓನ್ಲಿ ವಿಡಿಯೋಸ್ ಮತ್ತು ಲೈವ್ ಇಂಟರಾಕ್ಷನ್ಸ್ ಮೆಂಬರ್ಸ್ಗೆ ಸಿಗ್ತಾ ಇದೆ. ಜೊತೆಗೆ ಅಲ್ಲಿ ನಮ್ಮ ಚಾನಲ್ ಕಡೆಯಿಂದ ನಾವು ಹಾಕೋ ಎಕ್ಸ್ಟ್ರಾ ಯಾವುದೇ ಆಡ್ಸ್ ಅನ್ನ ನಾವು ಅಲ್ಲಿ ಇನ್ಕ್ಲೂಡ್ ಮಾಡ್ತಾ ಇಲ್ಲ. ಜೊತೆಗೆ ನೀವು ತಗೊಳ್ಳೋ ಒಂದೊಂದು ಮೆಂಬರ್ಶಿಪ್ ಕೂಡ ನಮಗೆ ಉತ್ತಮ ರೀತಿಯಲ್ಲಿ ಕೆಲಸ ಮಾಡೋಕೆ ದೊಡ್ಡ ಸಪೋರ್ಟ್ ಕೊಡುತ್ತೆ. ನೀವು ಜಾಯ್ನ್ ಆಗೋಕೆ ಆಂಡ್ರಾಯ್ಡ್ ಯೂಸರ್ಸ್ ವಿಡಿಯೋ ಕೆಳಗಿರೋ ಜಾಯ್ನ್ ಬಟನ್ ಮೇಲೆ ಕ್ಲಿಕ್ ಮಾಡಬಹುದು. ಆಪಲ್ ಯೂಸರ್ಸ್ ಆಗಿದ್ರೆ ಪಿನ್ ಮಾಡಿರೋ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ಲಿಂಕ್ ಅನ್ನ ಚೆಕ್ ಮಾಡಿ. ಬನ್ನಿ ಈಗ ಸುತ್ತು ಜಗತ್ತು ಕಂಟಿನ್ಯೂ ಮಾಡೋಣ. ಇದೆಲ್ಲದರ ಮಧ್ಯೆ ಪಾಕಿಸ್ತಾನದ ಕೋಡಂಗಿ ಆಟ ಈಗ ಜಾಗತಿಕ ರಾಜಕೀಯದಲ್ಲಿ ತೀವ್ರ ನಗೆಪಾಟಲಿಗೆ ಈಡಾಗಿದೆ. ಪಾಕಿಸ್ತಾನ ಯಾವುದನ್ನ ಅಧಿಕೃತ ದೇಶ ಅಂತ ಕನ್ಸಿಡರ್ ಮಾಡಲ್ವೋ, ಯಾವ ದೇಶವನ್ನ ತನ್ನ ಪರಮ ವೈರಿಗಳ ಪಟ್ಟಿಲಿ ನಿಲ್ಲಿಸುತ್ತೋ ಅದೇ ಇಸ್ರೇಲ್ ಜೊತೆಗೆ ಪಾಕ್ ಮಾತುಕತೆ ಮಾಡಿದೆ. ಇತ್ತೀಚೆಗೆ ಲಂಡನ್ನಲ್ಲಿ ನಡೆದ ವರ್ಲ್ಡ್ ಟ್ರಾವೆಲ್ ಮಾರ್ಕೆಟ್ ಫೇರ್ನಲ್ಲಿ ಎರಡೂ ದೇಶಗಳ ಅಧಿಕಾರಿಗಳು ಭೇಟಿಯಾಗಿ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಪಾಕ್ ಪಿಎಂ ಶೆಹಬಾಜ್ರ ಟೂರಿಸಂ ಅಡ್ವೈಸರ್ ಸರ್ದಾರ್ ಯಾಸಿರ್ ಇಲ್ಯಾಸ್ ಖಾನ್ ಮತ್ತು ಇಸ್ರೇಲ್ ಟೂರಿಸಂ ಡೈರೆಕ್ಟರ್ ಜನರಲ್ ಮೈಕೆಲ್ ಇಜಾಕೋವ್ ಇಬ್ರು ಕೈ ಕುಲುಕುತ್ತಾ ಮಾತಾಡ್ತಿರೋ ವಿಡಿಯೋ ವೈರಲ್ ಆಗಿದೆ. ಈ ವಿಚಾರ ತೀವ್ರ ಚರ್ಚೆಯಾಗ್ತಿದ್ದಂತೆ ಇದರ ಬಗ್ಗೆ ಪಾಕ್ ವಿದೇಶಾಂಗ ಇಲಾಖೆ ವಕ್ತಾರ ತಾಹಿರ್ ಅದ್ರಾಂಬಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಬಹುಶಃ ಈ ತರ ಆಗೋದಕ್ಕೆ ಸಾಧ್ಯ ಇಲ್ಲ. ಒಂದ್ ವೇಳೆ ಈ ವಿಡಿಯೋದಲ್ಲಿ ಕಾಣ್ತಿರೋದು ನಿಜ ಆಗಿದ್ರೆ ಪಾಕ್ ಸರ್ಕಾರದ ಅನುಮತಿ ಇಲ್ದೇನೆ, ನಮಗೆ ಮಾಹಿತಿ ಇಲ್ದೇನೆ ನಡೆದಿರ್ಬೋದು ಅಂತ ಹೇಳಿದ್ದಾರೆ. ಜೊತೆಗೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಪಾಕ್ ಸರ್ಕಾರ ಹೇಳಿದೆ. ಜೊತೆಗೆ ಇದನ್ನ ಮುಂದಿಟ್ಟುಕೊಂಡು ಪಾಕ್ ಇಸ್ರೇಲ್ ಅನ್ನ ದೇಶ ಅಂತ ಕನ್ಸಿಡರ್ ಮಾಡಿ ಅದರ ಜೊತೆ ಸಂಬಂಧ ವೃದ್ಧಿಸಿಕೊಳ್ಳುತ್ತೆ ಅಂತ ಅನ್ಕೋಬೇಡಿ. ಪಾಕ್ ಇಸ್ರೇಲ್ ಇರೋ ಅಬ್ರಾಹಂ ಒಪ್ಪಂದಕ್ಕೆ ಸಹಿ ಹಾಕಲ್ಲ, ಅದೆಲ್ಲ ದೂರದ ಮಾತು. ಇದರ ಬಗ್ಗೆ ಊಹಾಪೋಹ ಹಬ್ಬಿಸಬಾರ್ದು ಅಂತ ಹೇಳಿದ್ದಾರೆ. ಆದ್ರೆ ಈ ವಿಷಯ ಪಾಕಿಸ್ತಾನದಲ್ಲಿ ತೀವ್ರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಇತ್ತೀಚೆಗಷ್ಟೇ ಮುಲ್ಲಾ ಜನರಲ್ ಮುನೀರ್ ಇಸ್ರೇಲ್ ಮುಂದೆ ಪ್ರತಿ ಸೈನಿಕರಿಗೆ $10,000 ಹಣದ ಬೇಡಿಕೆ ಇಟ್ಟು ಇಸ್ರೇಲ್ ಪರ ಗಾಜಾದಲ್ಲಿ ಸೈನಿಕರನ್ನ ನೇಮಿಸೋಕೆ ಮುಂದಾಗಿದ್ದ ಅಂತ ಪಾಕ್ನ ಅನುಭವಿ ಪತ್ರಕರ್ತರೇ ಆರೋಪಿಸಿದ್ರು. ಮತ್ತೊಂದು ಕಡೆ ಟ್ರಂಪ್ ಕೂಡ ಇಸ್ರೇಲ್ ಜೊತೆಗೆ ಸಂಬಂಧ ಸರಿ ಮಾಡ್ಕೊಳ್ಳೋಕೆ ಇನ್ನಷ್ಟು ದೇಶಗಳು ಈ ಅಬ್ರಾಹಂ ಒಪ್ಪಂದಕ್ಕೆ ಸೇರ್ಬೋದು ಅಂದಿದ್ರು.
ಅದರ ಬೆನ್ನಲ್ಲೇ ಪಾಕ್ ಇಸ್ರೇಲ್ ಜೊತೆಗೆ ಕೈಕುಲುಕಿರೋದು ಪಾಕ್ ಒಳಗಿನ ಮೂಲಭೂತವಾದಿಗಳ ಕಣ್ಣನ್ನ ಕೆಂಪು ಮಾಡಿದೆ. ನೇಪಾಳದಲ್ಲಿ ಸರ್ಕಾರವನ್ನೇ ಕೆಡವಿದ್ದ ಜೆನ್ಜಿಗಳ ಪ್ರತಿಭಟನೆ ಈಗ ಮೆಕ್ಸಿಕೋದಲ್ಲಿ ಜೋರಾಗ್ತಿದೆ. ಮೆಕ್ಸಿಕೋದಲ್ಲಿ ಅಪರಾಧ ಮತ್ತು ಭ್ರಷ್ಟಾಚಾರ ಪ್ರಕರಣಗಳು ಹೆಚ್ಚಾಗ್ತಿವೆ. ನಮಗೆ ಹೆಚ್ಚಿನ ಭದ್ರತೆ ಒದಗಿಸಿ ಅಂಥೇಳಿ ಸಾವಿರಾರು ಜೆನ್ಜಿಗಳು ಅಲ್ಲಿನ ಮೆಕ್ಸಿಕೋ ಸಿಟಿಯಲ್ಲಿ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡಿದ್ದಾರೆ. ಇದಕ್ಕೆ ಅಲ್ಲಿನ ಕೆಲ ವಿಪಕ್ಷಗಳು ಬೆಂಬಲ ವ್ಯಕ್ತಪಡಿಸಿವೆ. ಹೀಗಾಗಿ ಪ್ರತಿಭಟನೆ ಹೆಚ್ಚಾಗ್ತಿದ್ದಂತೆ ಪ್ರತಿಭಟನಾಕಾರರು ಮತ್ತು ಪೊಲೀಸ್ ಮಧ್ಯೆ ಮಾರಾಮಾರಿಯಾಗಿದೆ. ಪರಿಣಾಮ 100 ಅಧಿಕಾರಿಗಳು ಸೇರಿದಂತೆ 120 ಜನ ಗಾಯಗೊಂಡಿದ್ದಾರೆ. ಕಾನೂನು ಸುವ್ಯವಸ್ಥೆ ಹಾಳು ಮಾಡ್ತಿದ್ದಾರೆ ಅಂತ ಹೇಳಿ ಹಲವರನ್ನ ಜೈಲಿಗೆ ಹಾಕಲಾಗ್ತಿದೆ. ಅಂದ್ಹಾಗೆ ಮೆಕ್ಸಿಕೋದಲ್ಲಿ ಕ್ರೈಮ್ಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಇತ್ತೀಚೆಗಷ್ಟೇ ಮಾದಕ ವಸ್ತು ಸಾಗಾಣೆ ವಿರುದ್ಧ ಸಮರ ಸಾರಿದ್ದ ಮೈಕೋವಕನ್ ರಾಜ್ಯದ ಉರುಪನ್ ನಗರದ ಮೇಯರ್ ಕಾರ್ಲೋಸ್ ಆಲ್ಬರ್ಟೋ ಮಾಂಜೋ ರೋಡ್ರಿಗಸ್ ಅವರ ಹತ್ಯೆಯಾಗಿತ್ತು. ಅದು ಈ ಪ್ರತಿಭಟನೆಗೆ ತುಪ್ಪ ಸುರಿದಿದೆ. ಅಮೆರಿಕದ ಅಧ್ಯಕ್ಷ ಟ್ರಂಪ್ ವೆನೆಜುವೆಲಾ ಮತ್ತು ಕೊಲಂಬಿಯಾ ಮೇಲೆ ಆಕ್ರಮಣಕಾರಿ ನೀತಿ ಅನುಸರಿಸುತ್ತಿರೋ ವೇಳೆ ಕೊಲಂಬಿಯಾದಲ್ಲಿ ದೊಡ್ಡ ಬೆಳವಣಿಗೆ ಆಗಿದೆ. ಸ್ವತಃ ಕೊಲಂಬಿಯಾ ಸರ್ಕಾರವೇ ಮಾದಕ ವಸ್ತು ಕಳ್ಳ ಸಾಗಾಣಿಕೆದಾರರ ಮೇಲೆ ದಾಳಿಗೆ ಇಳಿದಿದೆ. ಶನಿವಾರ ದಕ್ಷಿಣ ಅಮೆಜಾನ್ ಭಾಗದಲ್ಲಿ ಮಾದಕ ವಸ್ತು ಸಾಗಿಸೋ ಗುಂಪಿನ ಮೇಲೆ ಕೊಲಂಬಿಯಾ ಸೇನೆ ಏರ್ ಸ್ಟ್ರೈಕ್ ನಡೆಸಿದೆ. ಪರಿಣಾಮ 6 ಜನ ಅಪ್ರಾಪ್ತ ಮಕ್ಕಳು ಸಾವನ್ನಪ್ಪಿದ್ದಾರೆ. ಅಧ್ಯಕ್ಷ ಗುಸ್ತಾವೋ ಪೆಟ್ರೋ ಮೇಲೆ ಅಮೆರಿಕ ಒತ್ತಡ ಹೆಚ್ಚಾಗಿರೋದ್ರಿಂದ ಈ ಕಾರ್ಯಾಚರಣೆ ನಡೆಸಿರೋದು ಗೊತ್ತಾಗಿದೆ. ಇನ್ನು ಈ ಬಗ್ಗೆ ಮಾಹಿತಿ ಹಂಚಿಕೊಂಡಿರೋ ಪೆಟ್ರೋ ಸರ್ಕಾರ ಅಲ್ಲಿ ಮಕ್ಕಳನ್ನ ಬಲವಂತವಾಗಿ ತಮ್ಮ ಅಕ್ರಮ ಚಟುವಟಿಕೆಗಳಿಗೆ ಬಳಸಲಾಗ್ತಿತ್ತು. ಈ ಹಿಂದೆ ಕೂಡ ನಾವು ದಾಳಿ ನಡೆಸಿ ಸಶಸ್ತ್ರ ಸಜ್ಜಿತ ಗುಂಪಿನ 19 ಜನರನ್ನ ಹೊಡೆದಾಕಿದ್ದೀವಿ ಅಂತ ಹೇಳಿದ್ದಾರೆ. ಅಂದ್ಹಾಗೆ ವೆನೆಜುವೆಲಾ ಸಹಿತ ಕೊಲಂಬಿಯಾದಲ್ಲೂ ದೊಡ್ಡ ನಶಾ ಜಾಲ ಕಾರ್ಯಾಚರಿಸುತ್ತಿದೆ. ನಾವು ಅವೆಲ್ಲವನ್ನ ಅಳಿಸಿ ಹಾಕಿ ಬಿಡ್ತೀವಿ ಅಂತ ಟ್ರಂಪ್ ಹೇಳಿಕೆ ನೀಡಿದ್ರು. ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಇನ್ನು ಕಾಂಗೋ ಸರ್ಕಾರ ಮತ್ತು ಅಲ್ಲಿನ M23 ಬಂಡುಕೋರರ ನಡುವೆ ನಡೀತಿದ್ದ ಅಂತರ್ಯುದ್ಧ ಅಂತೂ ಕೊನೆಯಾಗೋ ತರ ಕಾಣ್ತಿದೆ. ಕಾಂಗೋದ ಅಧ್ಯಕ್ಷ ಫೆಲಿಕ್ಸ್ ತೆಶಿಕಿಡಿ ಮತ್ತು M23 ಬಂಡುಕೋರರು ಕತಾರ್ನ ದೋಹಾದಲ್ಲಿ ಸಂಘರ್ಷ ಕೊನೆಗಾಣಿಸೋ ಫ್ರೇಮ್ ವರ್ಕ್ ಡೀಲ್ಗೆ ಸಹಿ ಹಾಕಿದ್ದಾರೆ. ಅಂದ್ಹಾಗೆ ಅನೇಕ ವರ್ಷಗಳಿಂದ ನಡೀತಿರೋ ಈ ಸಂಘರ್ಷವನ್ನ ಆದಷ್ಟು ಬೇಗ ನಿಲ್ಲಿಸಬೇಕು ಅಂತ ಅಮೆರಿಕ ಹೇಳಿತ್ತು. ಈಗ ಕತಾರ್ನ ಮಧ್ಯಸ್ಥಿಕೆಯಲ್ಲಿ ಇತ್ತಂಡಗಳು ಸಂಘರ್ಷ ನಿಲ್ಲಿಸೋಕೆ ತಯಾರಿದ್ದೀವಿ ಅಂತ ಒಪ್ಪಂದ ಮಾಡ್ಕೊಂಡಿವೆ. ಉತ್ತರ ಆಫ್ರಿಕಾದ ದೇಶ ಲಿಬಿಯಾದಲ್ಲಿ 2 ದೋಣಿಗಳು ಮಗುಚಿ ಬಿದ್ದು 4 ಮಂದಿ ಸಾವನ್ನಪ್ಪಿದ್ದಾರೆ. ಲಿಬಿಯಾದ ಅಲ್ ಕುಮ್ಸ್ ಸಮುದ್ರ ತೀರದಲ್ಲಿ ಈ ಘಟನೆ ನಡೆದಿದೆ. ವಲಸಿಗರನ್ನ ಸಾಗಿಸುತ್ತಿದ್ದ ಈ 2 ಬೋಟ್ಗಳಲ್ಲಿ ಒಟ್ಟು 95 ಜನ ಪ್ರಯಾಣಿಸುತ್ತಿದ್ರು. ಇದೀಗ ಉಳಿದವರನ್ನ ಕೋಸ್ಟ್ ಗಾರ್ಡ್ ಸಿಬ್ಬಂದಿಗಳು ರಕ್ಷಣೆ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಇನ್ನು ಈ ವಲಸಿಗರು ಬಾಂಗ್ಲಾದೇಶ, ಈಜಿಪ್ಟ್ ಹಾಗೂ ಸುಡಾನ್ ದೇಶಗಳಿಗೆ ಸೇರಿದ್ದವರು. ನಶಾವಸ್ತು ಸಾಗಾಣೆ ವಿಚಾರಕ್ಕೆ ಅಮೆರಿಕ ಜೊತೆ ಸಂಘರ್ಷ ನಡೆಸೋಕೆ ಸಿದ್ಧತೆ ಮಾಡ್ಕೊಳ್ತಿರೋ ವೆನೆಜುವೆಲಾ ಈಗ ಭಾರತ ಜೊತೆ ಸಂಬಂಧ ವೃದ್ಧಿಗೆ ಮುಂದಾಗಿದೆ. ಈ ಸಂಬಂಧ ವಾಣಿಜ್ಯ ಮಂತ್ರಿ ಪಿಯೂಷ್ ಗೋಯಲ್ ಮತ್ತು ವೆನೆಜುವೆಲಾ ಗಣಿ ಖಾತೆ ಮಂತ್ರಿ ಹೆಕ್ಟರ್ ಸಿಲ್ವಾ ಇಂಪಾರ್ಟೆಂಟ್ ಮೀಟಿಂಗ್ ಮಾಡಿದ್ದಾರೆ. ಈ ವೇಳೆ 2 ದೇಶಗಳ ನಾಯಕರು ಆಯಿಲ್ ಸೆಕ್ಟರ್ ಮೀರಿ ಇತರ ಕ್ಷೇತ್ರಗಳ ಮೂಲಕ ಆರ್ಥಿಕ ಸಹಕಾರ ಹೆಚ್ಚಿಸಿಕೊಳ್ಳೋ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಅದರಲ್ಲೂ ಕ್ರಿಟಿಕಲ್ ಮಿನರಲ್ಸ್ ಕ್ಷೇತ್ರದಲ್ಲಿ ಪರಸ್ಪರ ಸಹಕಾರ ಹಾಗೂ ಭಾರತದ ಹೂಡಿಕೆಗಳನ್ನು ವೆನೆಜುವೆಲಾದಲ್ಲಿ ಸ್ಥಾಪಿಸೋ ಕುರಿತು ಮಾತುಕತೆ ನಡೀತಿದೆ ಅಂತ ಕಾಮರ್ಸ್ ಮಿನಿಸ್ಟ್ರಿ ಮಾಹಿತಿ ನೀಡಿದೆ. ಅತ್ತ ಗೋಯಲ್ ಕೂಡ ವೆನೆಜುವೆಲಾಗೆ ಭಾರತದ ಫಾರ್ಮಾಸ್ಯೂಟಿಕಲ್ಸ್ ರಫ್ತನ್ನ ಇನ್ನಷ್ಟು ಜಾಸ್ತಿ ಮಾಡೋ ಬಗ್ಗೆನೂ ಹೇಳಿದ್ದಾರೆ ಅಂತ ಗೊತ್ತಾಗಿದೆ. ಇಂಡೋನೇಷ್ಯಾದಲ್ಲಿ ಭಾರೀ ಮಳೆಯಿಂದಾಗಿ ದೊಡ್ಡ ಭೂಕುಸಿತ ಸಂಭವಿಸಿದೆ. ಪರಿಣಾಮ ಕನಿಷ್ಠ 11 ಜನ ಮೃತಪಟ್ಟಿದ್ದಾರೆ, 12 ಜನ ನಾಪತ್ತೆಯಾಗಿದ್ದಾರೆ. ಹಲವು ಮನೆಗಳಿಗೆ ಡ್ಯಾಮೇಜ್ ಆಗಿದೆ. ರಕ್ಷಣಾ ತಂಡಗಳು ಕಾರ್ಯಾಚರಣೆ ತೀವ್ರ ಮಾಡಿವೆ. ಅಲ್ಲಿನ ಜಾವಾ ದ್ವೀಪ ಪ್ರದೇಶದಲ್ಲಿ ಕಳೆದ ಕೆಲ ದಿನಗಳಿಂದ ಭಾರೀ ಮಳೆಯಾಗ್ತಿರೋದ್ರ ನಡುವೆನೇ ಅಲ್ಲಿನ 3 ಹಳ್ಳಿಗಳಲ್ಲಿ ಈ ದುರಂತ ಸಂಭವಿಸಿರೋದು ಸ್ಥಳೀಯ ಜನರಲ್ಲಿ ಭಾರೀ ಆತಂಕಕ್ಕೆ ಕಾರಣವಾಗಿದೆ. ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಬೀಫ್ ಸೇರಿ ಇನ್ನಿತರ ಕೆಲ ವಸ್ತುಗಳ ಮೇಲಿನ ಟ್ಯಾರಿಫ್ ತೆಗೆದುಹಾಕಿದ್ದ ಕ್ರಮವನ್ನು ಆಸ್ಟ್ರೇಲಿಯಾ ಸ್ವಾಗತಿಸಿದೆ. ಅಮೆರಿಕ ಬೀಫ್ ಸೇರಿ 200ಕ್ಕೂ ಅಧಿಕ ಫುಡ್ ಪ್ರಾಡಕ್ಟ್ಗಳ ಮೇಲಿನ ಟ್ಯಾರಿಫ್ನಿಂದಾಗಿ ದಿನಸಿ ವಸ್ತುಗಳ ಮೇಲಿನ ಬೆಲೆ ಜಾಸ್ತಿಯಾಗಿತ್ತು. ಆದ್ರೀಗ ಟ್ಯಾರಿಫ್ ರಿಮೂವ್ ಮಾಡಿದ್ದರಿಂದ ಆಸ್ಟ್ರೇಲಿಯಾದ ರಫ್ತುದಾರರಿಗೆ ಹಾಗೂ ಅಮೆರಿಕದ ಗ್ರಾಹಕರಿಗೆ ಒಳ್ಳೆಯದಾಗಲಿದೆ ಅಂತ ಆಸ್ಟ್ರೇಲಿಯಾದ ವಿದೇಶಾಂಗ ಮಂತ್ರಿ ಪೆನ್ನಿ ವಾಂಗ್ ಹೇಳಿದ್ದಾರೆ. ಇನ್ನು ಪಾಕ್ ಆಫ್ಘಾನ್ ನಡುವಿನ ಸಂಘರ್ಷ ಕೊನೆಗೊಳಿಸೋಕೆ ರಷ್ಯಾ ಎಂಟ್ರಿ ಕೊಟ್ಟಿದೆ. 2 ದೇಶಗಳ ಮಧ್ಯೆ ಶಾಂತಿ ಮಾತುಕತೆಗಾಗಿ ನಾವು ಮಧ್ಯಸ್ಥಿಕೆ ವಹಿಸ್ತೀವಿ ಅಂತ ರಷ್ಯಾದ ವಿದೇಶಾಂಗ ಇಲಾಖೆ ವಕ್ತಾರೆ ಮರಿಯಾ ಜಖರೋವಾ ಹೇಳಿದ್ದಾರೆ. ಈ ಪ್ರದೇಶದಲ್ಲಿ ಪ್ರಾದೇಶಿಕ ಸ್ಥಿರತೆ ಕಾಪಾಡೋಕೆ ನಾವು ಆದ್ಯತೆ ನೀಡ್ತೀವಿ. ಈ ಸಂಘರ್ಷ 2 ದೇಶಗಳಿಗೆ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಸಮುದಾಯಕ್ಕೂ ಅಪಾಯವನ್ನುಂಟು ಮಾಡಬಹುದು.
ಹೀಗಾಗಿ ಪಾಕ್ ಆಫ್ಘಾನಿಸ್ತಾನ 2 ಸಂಯಮದಿಂದ ವರ್ತಿಸಿ ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಇಸ್ರೇಲ್ ಪಿಎಂ ಬೆಂಜಮಿನ್ ನೆತನ್ಯಾಹು ಮತ್ತು ರಷ್ಯಾಧ್ಯಕ್ಷ ಪುಟಿನ್ ಫೋನ್ ಕಾಲ್ನಲ್ಲಿ ಮಾತಾಡಿದ್ದಾರೆ. ಈ ವೇಳೆ ಇಬ್ಬರು ನಾಯಕರು ವಿಶೇಷವಾಗಿ ಗಾಜಾ, ಸಿರಿಯಾದ ಸ್ಥಿತಿಗತಿ ಸೇರಿದಂತೆ ಮಿಡಲ್ ಈಸ್ಟ್ನಲ್ಲಿನ ಸದ್ಯದ ಬೆಳವಣಿಗೆ, ಅದರ ಜೊತೆಗೆ ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಂ ಬಗ್ಗೆನೂ ಡಿಸ್ಕಸ್ ಮಾಡಿದ್ದಾರೆ. ಹೀಗಂತ ರಷ್ಯಾದ ವಿದೇಶಾಂಗ ಇಲಾಖೆ ಮಾಹಿತಿ ನೀಡಿದೆ. ಇನ್ನು ಅಮೆರಿಕದ ಜೊತೆಗಿನ ಟ್ಯಾರಿಫ್ ಮಾತುಕತೆ ಕುರಿತು ಥೈಲ್ಯಾಂಡ್ ಬಿಗ್ ಸ್ಟೇಟ್ಮೆಂಟ್ ನೀಡಿದೆ. ಅಮೆರಿಕ ಥೈಲ್ಯಾಂಡ್ ನಡುವಿನ ಟ್ಯಾರಿಫ್ ಕುರಿತು ಮಾತುಕತೆ ಮುಂದುವರೆಯಲಿದೆ. ಅದಕ್ಕೂ ಹಾಗೂ ಕಾಂಬೋಡಿಯಾ ಜೊತೆಗಿನ ಗಡಿ ವಿವಾದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಥೈಲ್ಯಾಂಡ್ ವಕ್ತಾರರು ಹೇಳಿದ್ದಾರೆ. ಅಂದಹಾಗೆ ಥೈಲ್ಯಾಂಡ್ ಕಾಂಬೋಡಿಯಾ ಜೊತೆ ಶಾಂತಿ ಒಪ್ಪಂದಕ್ಕೆ ಸಹಿ ಪ್ರಕಾರ ನಡ್ಕೊಂಡ ಬಳಿಕ ನಾವು ಟ್ಯಾರಿಫ್ ಕುರಿತು ಮಾತುಕತೆ ಮುಂದುವರೆಸ್ತೀವಿ ಅಂತ ಅಮೆರಿಕ ಹೇಳಿತ್ತು. ಆದರೆ ಥೈಲ್ಯಾಂಡ್ ಪಿಎಂ ಅನುಟಿನ್ ಚಾನ್ ವಿರಕುಲ್ ಟ್ರಂಪ್ ಜೊತೆ ಶುಕ್ರವಾರ ರಾತ್ರಿ ಫೋನ್ ಕಾಲ್ನಲ್ಲಿ ಮಾತನಾಡಿದ ಬೆನ್ನಲ್ಲೇ ಥೈಲ್ಯಾಂಡ್ ಈ ರೀತಿ ಹೇಳಿದೆ. ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರ ತಮ್ಮ ಮೇಲೆ ಮಾಡಿರೋ ಆರೋಪಗಳನ್ನು ಶೇಖ್ ಹಸೀನಾ ತಳ್ಳಿ ಹಾಕಿದ್ದಾರೆ. 2024ರ ಬಾಂಗ್ಲಾ ಪ್ರತಿಭಟನೆ ವೇಳೆ ಶೇಖ್ ಹಸೀನಾ ಹೋರಾಟಗಾರರ ಹತ್ಯೆ ಮಾಡುವಂತೆ ಭದ್ರತಾ ಪಡೆಗಳಿಗೆ ಆದೇಶ ನೀಡಿದ್ರು. ಇದರಿಂದ ಪ್ರತಿಭಟನೆ ಸಂದರ್ಭ 1400 ಜನರು ಹತರಾದ್ರು ಅಂತ ಮೊಹಮ್ಮದ್ ಯೂನುಸ್ ಸರ್ಕಾರ ಆರೋಪ ಮಾಡಿತ್ತು. ಅದಕ್ಕೀಗ ಪ್ರತಿಕ್ರಿಯಿಸಿರೋ ಹಸೀನಾ ಇದೊಂದು ಶುದ್ಧ ಸುಳ್ಳು ಅಂತ ಹೇಳಿದ್ದಾರೆ. ಭದ್ರತಾ ಪಡೆಗಳು ಪರಿಸ್ಥಿತಿಯನ್ನ ನಿಯಂತ್ರಿಸಲು ಪ್ರಯತ್ನ ಪಟ್ರೆ ವಿನಃ ನಾನು ನಾಗರಿಕರ ಹತ್ಯೆಗೆ ಆದೇಶ ನೀಡಿರಲಿಲ್ಲ. ಅಲ್ಲದೆ ಯೂನುಸ್ ಸರ್ಕಾರ ಸಾವಿನ ಸಂಖ್ಯೆಯ ಬಗ್ಗೆ ಅಪಪ್ರಚಾರ ಮಾಡ್ತಿದೆ. ಅಲ್ಲಿ ಅಷ್ಟು ಜನ ಹತರಾಗಿರಲಿಲ್ಲ. ಹೌದು, ಅಲ್ಲಿ ಸಾವು ನೋವುಗಳು ಸಂಭವಿಸಿವೆ. ಅಲ್ಲಿ ನಾವು ಸುವ್ಯವಸ್ಥೆ ಕಾಪಾಡಲು ವಿಫಲರಾಗಿದ್ವಿ. ಅದಕ್ಕೆ ನಾನು ಸದಾ ವಿಷಾದಿಸುತ್ತೇನೆ. ಆದರೆ ನಾನು ಪ್ರತಿಭಟನಾಕಾರರ ಮೇಲೆ ಗುಂಡಿನ ದಾಳಿಗೆ ಆದೇಶ ನೀಡಿರಲಿಲ್ಲ ಅಂತ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.